ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಇಂದಿನ ದಿವ್ಯ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಮಠದ ಹಿರಿಯ ಶಿಷ್ಯರಾದ ಹಾಗೂ ಅನೇಕ ಸೇವಾ ಕೈಂಕರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಶ್ರೀ MD ಜಯಸಿಂಹ ಅವರ ಸಂದರ್ಶನವನ್ನು ನಾವು ಈಗ ಮಾಡೋಣ. ಶ್ರೀಮತಿ ರಾಮಾನುಜಾಯ ನಮಃ. ಶ್ರೀ ಯದಿಗಿರಿ ಯತಿರಾಜ ನಾರಾಯಣ ರಾಮಾನುಜರವರು 10 ವರ್ಷದ ಹಿಂದೆ ತಮ್ಮ ಪಟ್ಟಾಭಿಷೇಕವನ್ನು ಅಲಂಕರಿಸಿದಾಗ ಆದ ರೋಮಾಂಚನವನ್ನು ವರ್ಣಿಸಲು ಅಸಾಧ್ಯ. ನಾವುಗಳು ಹಲವಾರು ವರ್ಷಗಳಿಂದ, ಅಂದರೆ 10 ವರ್ಷ ಪೀಠದಲ್ಲಿ ಸ್ವಾಮಿಗಳೇ ಇರಬೇಕಾದ ಕಾಲದಲ್ಲಿ ಯಾವಾಗ ನಮ್ಮ ಮಠವು ಮತ್ತೆ ಉನ್ನತ ಮಟ್ಟಕ್ಕೆ ಬರುತ್ತದೆ ಎಂದು ನಾವು ಪರಿತಪಿಸುತ್ತಿದ್ದಾಗ ಶ್ರೀರಾಮಾನುಜರೇ ನಮ್ಮನ್ನು 9 ವರ್ಷ ಕಾಯಿಸಿದರು. ಆದರೆ ಆ ನವವರ್ಷ ನಮಗೆ ನವರಾಮಾನುಜರು ಇಡೀ ಭಾರತದ ಪೂರ್ತಿ ನಮಗೆ ತಂದುಕೊಟ್ಟರು. ಅದಕ್ಕಿಂತ ಬೇಕಾದ ಬೇರೆ ಯಾವುದೇ ನಮಗೆ ಸಾಕ್ಷಿಗಳು ಬೇಕಾಗಿಲ್ಲ. ಉತ್ತರದಿಂದ ದಕ್ಷಿಣ, ಪೂರ್ವದಿಂದ ಪಶ್ಚಿಮ, ಆಗ್ನೇಯ, ವೈರುತ್ಯ, ನೈಋತ್ಯ ಎಲ್ಲ ಭಾಗದಲ್ಲೂ ಸ್ವಾಮಿಗಳು ಶ್ರೀರಾಮಾನುಜರನ್ನು ಪ್ರತಿಷ್ಠಾಪನೆ ಮಾಡಿದರು. ಶ್ರೀರಾಮಾನುಜರ ಒಂದೇ ಒಂದು ಕೋರಿಕೆ ಮತ್ತು ಆಸೆ ಎಂದರೆ ಹಿರಿಯರು, ಕಿರಿಯರು, ಬಡವರು, ಬಂಧು ಮತ್ತು ಇತರೆ ಯಾವುದೇ ಜಾತಿಯನ್ನು ಲೆಕ್ಕಿಸದ ಮಹಾನ್ ವ್ಯಕ್ತಿ ಶ್ರೀರಾಮಾನುಜರು. ಅವರ ಅನುನಾಯಿಯಾದ ಶ್ರೀ ಯದಿಗಿರಿ ಯತಿರಾಜ ನಾರಾಯಣ ರಾಮಾನುಜರವರು ತಮ್ಮ ತಪೋಶಕ್ತಿ ಮತ್ತು ಹಸ್ತಗುಣದಿಂದ ಎಲ್ಲರನ್ನೂ ಸಂತೋಷಪಡಿಸುತ್ತಾ, ನಾವು ಸುಮಾರು 60 ವರ್ಷದಿಂದ ಈ ಮಠದ ಸಂಬಂಧವನ್ನು ಹೊಂದಿದ್ದರೂ ಈ ರೀತಿಯಾದ ವೈಭವವನ್ನು ಕಾಣುತ್ತೇವಾ ಎಂದು ನಾವು ಭಾಳ ಯೋಚನೆ ಮಾಡುತ್ತಿದ್ದ ಸಮಯದಲ್ಲಿ ಶ್ರೀ ಅಭಿನಯ ರಾಮಾನುಜರಾಗೇ ಶ್ರೀ ಯದಿಗಿರಿ ಯತಿರಾಜ ಮಠಕ್ಕೆ ಬಂದ ಶ್ರೀಗಳು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಸಮಾಜದ ಎಲ್ಲ ವರ್ಗದವರಿಗಾಗಿ ಮಾಡಿದ ಮಹಾನ್ ಧೀಮಂತ ಒಂದು ಶಕ್ತಿ. ಈ ಶಕ್ತಿ ನಾವು ಕೆಲವು ಜನರಲ್ಲಿ ನೋಡಬಹುದು. ಆದರೆ ಈ ಮಠದಲ್ಲಿ ನಡೆಯುತ್ತಿರುವ ಎಲ್ಲ ಕೈಂಕರ್ಯಗಳನ್ನು ನೋಡಿದರೆ ನಮ್ಮ ಮನಸ್ಸು ಬಹಳವಾಗಿ ಸಂತೋಷ ಆಗುತ್ತದೆ. ಮತ್ತು ಇಲ್ಲಿನ ಜನಗಳ ಒಂದೊಂದು ಕಾರ್ಯವೈಖರಿಯನ್ನು ನೋಡಿದರೆ ಮತ್ತು ಇಲ್ಲಿರುವ ಜನಗಳ ಒಂದೊಂದು ಕೆಲಸ ಮತ್ತು ಅವರ ಸೇವಾ ಮನೋಭಾವವನ್ನು ನೋಡಿದರೆ ಶ್ರೀರಾಮಾನುಜರೇ ಇದ್ದರೆ ಈಗ ಎಷ್ಟು ಸಂತೋಷ ಪಡುತ್ತಿದ್ದರೋ ಅಷ್ಟೇ ಸಂತೋಷ ಶ್ರೀ ಅಭಿನವ ರಾಮಾನುಜರಾದ ಶ್ರೀ ಯದಿಗಿರಿ ಯತಿರಾಜ ನಾರಾಯಣ ರಾಮಾನುಜಜಿಯರವರು. ನಾವು ಇದೇ ಮಠದಲ್ಲಿ ಸುಮಾರು 10 ವರ್ಷದಿಂದ, ಅಂದರೆ ಸೇವಾ ಮನೋಭಾವದಿಂದ ಬರುತ್ತಿದ್ದೇವೆ. ಆದರೆ 60 ವರ್ಷದ ಹಿಂದೆ ನಮ್ಮ ಗುಡಿ, ಶ್ರೀಮಠ, ಆಟ, ಊಟ ಇಷ್ಟೇ ಇತ್ತು. ಆದರೆ ಈಗ ನಮಗೆ ದೊರೆತಿರುವ ಈ ಮಹಾ ಒಂದು ಕೈಂಕರ್ಯವು ನಮ್ಮ ಜೀವನಮಾನದಲ್ಲೇ ದೊರೆಯುವುದಿಲ್ಲ ಎಂದು ನಾನು ಖಂಡಿತವಾಗಿ ಹೇಳುತ್ತೇನೆ. ಕಾರಣ, ರಾಮಾನುಜರ ಆಸೆ ಯಾವ ರೀತಿ ಇತ್ತು ಎಂದರೆ, ಸಮಾಜದ ಎಲ್ಲ ವರ್ಗದವರು ತನ್ನಲ್ಲೇ ತಾವು ತೊಡಗಿಸಿಕೊಂಡು ಮೇಲು ಕೀಳು ಎಂಬ ಭಾವನೆಯನ್ನೇ ತೋರದ ಶ್ರೀರಾಮಾನುಜರ ಪೂರ್ತಿಯಾದ ಅವರ ಎಲ್ಲ ಲಕ್ಷಣವು ಶ್ರೀ ಯತಿರಾಜ ಸ್ವಾಮಿಗಳಲ್ಲಿ ನೋಡಬಹುದು. ಇವರಲ್ಲಿ ಒಂದು ಮಾತು ಹೇಳಬೇಕು, ರಂಗ ಶ್ರೀತರಂಗ ಎಂದು. ರಂಗ ಎಂದರೆ ಅವರ ಶ್ರೀಕಾರ್ಯ, ಶ್ರೀತರಂಗ ಎಂದರೆ ಇವರು ಮಾಡುವ ಒಂದೊಂದು ಕೈಂಕರ್ಯಗಳು. ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ, ಬೆಳಗ್ಗೆಯಿಂದ ಎದ್ದು ರಾತ್ರಿಯ ತನಕ ಇಲ್ಲಿ ನಡೆಯುವ ಎಲ್ಲ ಕಾರ್ಯಗಳನ್ನು ನೋಡಿದರೆ ಸಮಸ್ತ ಜನಪರಿವಾರವು ಇದು ಭೂಲೋಕದ ವೈಕುಂಠ ಎಂದು ತಿಳಿದಿದ್ದಾರೆ. ಕಾರಣ, ಹಲವಾರು ರೀತಿಯ ಕೆಲಸಗಳು ನಡೆಯುತ್ತಿದೆ. ಇಲ್ಲಿ ಬೆಂಗಳೂರಿನಲ್ಲಿ ಆಗಲಿ, ಮಠದಲ್ಲಿ ಆಗಲಿ, ಸಂಗೀತ ಆಗಲಿ, ಕ್ರೀಡೆ ಆಗಲಿ, ನೃತ್ಯವಾಗಲಿ ಅಥವಾ ಪ್ರಸಾದದ ವಿನಿಯೋಗವಾಗಲಿ. ಈ ಪ್ರಸಾದ ವಿನಿಯೋಗ ಇಡೀ ಭಾರತದಲ್ಲೇ ಬೆಳಿಗ್ಗೆ ಮತ್ತು ಸಾಯಂಕಾಲ ನಡೆಯುವ ಪ್ರಸಾದ, ದೇವರ ನೈವೇದ್ಯವಾದ ಪ್ರಸಾದ ಮಹಾಪ್ರಸಾದವೆಂದು ಎಲ್ಲರೂ
ಎಲ್ಲ ವರ್ಗದವರು ಬಂದು ಸ್ವೀಕರಿಸುವುದು ನೋಡಿದರೆ ಬಹಳ ಸಂತೋಷವಾಗುತ್ತದೆ. ಇದು ನಡೆಯುತ್ತದಾ ಎಂದು ನಮ್ಮ ಜೀವಮಾನದಲ್ಲಿ ನಾನು ಕನಸು ಕಾಣುತ್ತಿದ್ದೆ. ಆದರೆ ಈ ರಾಮಾನುಜರು ಬಂದ ಮೇಲೆ, ಅಭಿನಯ ರಾಮಾನುಜರು ಬಂದ ಮೇಲೆ ಈ ಪ್ರತಿ ಕ್ಷಣವೂ ನಮಗೆ ತೇಜೋಮಯವಾಗಿ ಮತ್ತು ಬಹಳ ಸಂತೋಷವಾಗಿ ನಡೆಯುವ ಈ ಕೈಂಕರ್ಯದಲ್ಲಿ ನಾವು ಪಾಲ್ಗೊಳ್ಳಲು ಬಹಳ ಸಂತೋಷ ಪಡುತ್ತೇವೆ. ಇಲ್ಲಿ ಇದಲ್ಲದೆ ಸ್ವಾಮಿಗಳು ಹಲವಾರು ಕ್ಷೇತ್ರದಲ್ಲಿ ಹಿರಿಯರಿಗೆ ಪಿಂಚಣಿ, ಆರೋಗ್ಯ, ಗೋಸೇವೆ ಮತ್ತು ಆ ಜಾಗದಲ್ಲಿ ಅಂದರೆ ಮೇಲುಕೋಟೆ ಹತ್ತಿರ ಇರುವ ತೊಂಡನೂರಿನಲ್ಲಿ ಎಲ್ಲ ರೀತಿಯಾದ ಸೌಕರ್ಯವನ್ನು ಎಲ್ಲ ವರ್ಗದವರೆಗೂ ಮಾಡಿಕೊಡುತ್ತಿದ್ದಾರೆ. ಕಾರಣ ರಾಮಾನುಜರು ತಿಳಿಸಿದ ಒಂದೇ ಒಂದು, ಯಾರಲ್ಲೂ ಭೇದವನ್ನು ಎಣಿಸಬೇಡ, ಎಲ್ಲರೂ ಒಂದೇ. ಈ ಒಂದೇ ವಾಕ್ಯವನ್ನು ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಿಯರವರು ಅನುಷ್ಠಾನ ಮಾಡುತ್ತಿದ್ದಾರೆ. ಮತ್ತು ಚಾಚು ಚಪ್ಪದೆ ಅವರಲ್ಲಿರುವ ಒಗ್ಗಟ್ಟಿನ ಒಂದು ಸಂಸ್ಕೃತಿಯನ್ನು ನಾವು ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ. ಒಂದು ಭಾಗ್ಯ, ನಾವುಗಳು ಬೇರೆ ಜಾತಿ, ಮತ, ಗುಣ, ಐಶ್ವರ್ಯ, ವಯಸ್ಸು, ಯಶಸ್ಸು, ಹುಮ್ಮಸ್ಸು ಇದೆಲ್ಲವೂ ನೋಡಿದರೆ ಶ್ರೀ ಸ್ವಾಮಿಗಳಲ್ಲಿ ಇನ್ನೂ ಚಿಕ್ಕ ವಯಸ್ಸಿನ ಒಂದು ಮನೋಭಾವ. ಆದರೆ ಅವರು ನಡೆಸುವ ಒಂದೊಂದು ಕಾರ್ಯವು ಮಹಾವಾದ, ಎಲ್ಲರೂ ಮಾಡದಂತಿರುವಂತಹ ಹಲವಾರು ಕಾರ್ಯಗಳು ನಡೆಯುತ್ತಿವೆ. ನಾವುಗಳು ಒಂದನ್ನು ಇಲ್ಲಿ ನಾವು ಚಾಚು ತಪ್ಪದೆ ನೋಡಬೇಕು. ಆಧ್ಯಾತ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯು ನಡೆಯುತ್ತಿರುವ ಈ ಕಾರ್ಯವನ್ನು ನೋಡಲು, ಕೇಳಲು ನಾವು ಮಹಾಭಾಗ್ಯ ಪಡೆದಿದ್ದೇವೆ. ಹಲವಾರು ವರ್ಷದಿಂದ ಇದೇ ಮಠದ ಪಕ್ಕದಲ್ಲಿ ನಾನು ಬೆಳೆದನು, ಓಡಾಡಿದನು. ಆದರೆ ಈಗ ನನ್ನ ಈ ವೃದ್ಧಾಪ್ಯದಲ್ಲಿ ಈ ಕೈಂಕರ್ಯವನ್ನು ನೋಡಲು ನಾವು ಉತ್ಸುಕರಾಗಿದ್ದೇವೆ. ನನಗೆ ಹಲವಾರು ಬಾರಿ ಹಲವಾರು ರೀತಿ ಸ್ವಾಮಿಗಳಿಗೆ ಹೇಗೆ ಆದ ತೊಂದರೆಯೋ, ಅವರು ಹೇಗೆ ಮತ್ತೆ ಪುಟಿದೆದ್ದರೋ ಅದೇ ರೀತಿ ನಾನು ಜೀವನದಿಂದ ಮೇಲೆದ್ದು ಬಂದಿದ್ದೇನೆ. ಸ್ವಾಮಿಗಳು ನನಗೆ ಮಾಡಿದ ಒಂದೇ ಒಂದು ಮಂತ್ರಾಕ್ಷತೆ ಮತ್ತು ಅವರ ಆಶೀರ್ವಾದದಿಂದ ನಾನು ಇವತ್ತು ಇಲ್ಲಿ ಕೂಡಲು ಅವರ ಒಂದೇ ಒಂದು ಆಶೀರ್ವಾದ, ಗುರುಗಳ ಆಶೀರ್ವಾದ. ಇದು ಎಲ್ಲರಿಗೂ ಬೇಕು. ಎಲ್ಲರೂ ಇದರಲ್ಲಿ ನಂಬಿಕೆಯೂ ಇಡಬೇಕು. ಆಗುತ್ತದಾ ಹೋಗುತ್ತದಾ ಅದು ಬೇರೆ. ನಮ್ಮ ಪ್ರಯತ್ನವನ್ನು ನಾವು ಮಾಡುತ್ತಲೇ ಇದ್ದರೆ ನಮ್ಮ ಗುರಿಯನ್ನು ನಾವು ಸಾಧಿಸುತ್ತೇವೆ ಎಂದಕ್ಕೆ ಶ್ರೀ ಯದುಗಿರಿ ಯತಿರಾಜ ಮಠವೇ ಸಾಕ್ಷಿ. ಮತ್ತು ಇಲ್ಲಿ ಕೆಲವು ರೀತಿಯ ಕಾರಣ, ಕೆಲಸ, ಅದು ಇದು ಇದೆ ಎಂದು ಹಲವಾರು ಜನ ಹೇಳುತ್ತಾರೆ. ಬಟ್ ನಮ್ಮ ಮುಖ್ಯವಾದ ಕೆಲಸ ಒಂದೇ ಒಂದು, ನಿಸ್ವಾರ್ಥವಾದ ಸೇವೆ. ಅದೇ ನಮ್ಮ ಸ್ವಾಮಿಗಳು ಯಾವಾಗಲೂ ಹೇಳುತ್ತಾರೆ, ನಿಮ್ಮಲ್ಲಿರುವ ಒಂದು ಶುದ್ಧಾತ್ಮ ನಮ್ಮನ್ನು ಎಲ್ಲ ಭಾಗಕ್ಕೂ ಎಲ್ಲ ಜಾಗಕ್ಕೂ, ನಾನೊಬ್ಬನೇ ಹಲವಾರು ಜಾಗಕ್ಕೆ ಒಬ್ಬನೇ ಹೋಗುತ್ತೇನೆ. ಅದು ಸ್ವಾಮಿಗಳ ಒಂದು ತಪೋಶಕ್ತಿ ನನ್ನ ಹಿಂದೆ ಇದ್ದೇ ಇದೆ ಎಂದು ನನಗೆ ಒಂದೇ ಅಭಿಮಾನ. ಭಾರತದ ಮೂಲೆ ಮೂಲೆಗೂ ನಾನೊಬ್ಬನೇ ಆ ದೇವರ ಪ್ರೇರಣೆ, ಸ್ವಾಮಿಗಳ ಒಂದು ಆಶೀರ್ವಾದದಿಂದ ಹೋಗೇ ಬರುತ್ತಿದ್ದೇನೆ. ಅದಕ್ಕೆ ಯಾರೂ ನನಗೆ ಬೇಕಾಗಿಲ್ಲ. ಸ್ವಾಮಿಗಳ ಆಶೀರ್ವಾದ, ರಾಮಾನುಜರ ಮಾರ್ಗದರ್ಶನ ಮತ್ತು ಹಲವಾರು ಜನರ ಕೋರಿಕೆ ಮತ್ತು ಆಸೆಯ ಮೇಲೆ ಈ ಪ್ರಯಾಣ ಮುಂದುವರಿಯುತ್ತಿದೆ. ಹಾಗೆ ರಾಮಾನುಜರು ಮಾಡಿದ ಮಹತ್ ಉತ್ಕಾರ ಮತ್ತು ಉಪಕಾರ, ಒಬ್ಬ ಬೇರೆ ಜಾತಿ, ನಮ್ಮ ವರ್ಣದವರೇ ಅಲ್ಲ, ಆ ಮುಸ್ಲಿಂ ಮಹಿಳೆ ಡೆಲ್ಲಿಯಲ್ಲಿದ್ದಾಗ ಅವಳ ಬಳಿ ಇದ್ದ ಶೆಲ್ಲಪಿಳ್ಳೆಯನ್ನು ರಾಮಾನುಜರು ಇಲ್ಲಿಂದ ಡೆಲ್ಲಿಗೆ ಹೋಗಿ ಕರೆದಾಗ ಆ ಶೆಲ್ಲಪಿಳ್ಳೆಯು ತಮ್ಮ ಗೆಜ್ಜೆ ನಾದದಿಂದ ಬಂದು ರಾಮಾನುಜರ ತೊಡೆಯ ಮೇಲೆ ಕುಳಿತಿತ್ತು. ಆ ರೋಮಾಂಚನ ಕ್ಷಣವನ್ನು ನಾವು ಯಾವ ರೀತಿ ಅನುಭವಿಸಿದ್ದೇವೆ ಎಂದರೆ, ಸ್ವಾಮಿಗಳು ತಮ್ಮ ಪಟ್ಟಾಭಿಷೇಕವು ಆಗುವ ದಿವಸದ ತನಕ ತಮ್ಮ ಪಟ್ಟಾಭಿಷೇಕ ಯಾವ ರೀತಿ ಆಗುತ್ತದೆ ಎಂದು ತಾವೂ ಕಂಡಿರಲ್ಲ, ನಾವು ಮನಸ್ಸಿನಲ್ಲೂ ನೆನೆಸಿರಲಿಲ್ಲ. ಆದರೆ ಅವತ್ತು ತಮ್ಮ ಶ್ವೇತವಸ್ತ್ರವನ್ನು ತ್ಯಜಿಸಿ ಕಾಷಾಯ ವಸ್ತ್ರವನ್ನು ತೆಗೆದುಕೊಂಡಾಗ ಅಲ್ಲಿ ಒದ್ದ ವರ್ತಮಾನ ಇಡೀ ಭಕ್ತ ಸಮೂಹಕ್ಕೆ ಆದ ಒಂದು ರೋಮಾಂಚನ ಎಂದಿಗೂ ಯಾರೂ ಮರೆಯುವುದಿಲ್ಲ.
ಹಲವಾರು ತೊಡಕುಗಳನ್ನು ದಾಟಿ ಒಂದೇ ಒಂದು ಅವರ ಇಚ್ಛೆ ರಾಮಾನುಜ ಸೇವೆ ಸೇವೆ ಸೇವೆ. ಇದನ್ನು ಭಾಳ ಮುಕ್ತವಾಗಿ ಮತ್ತು ಶುದ್ಧವಾಗಿ ಮತ್ತು ನಿಷ್ಠೆಯಿಂದ ನಡೆಸಿದ ವ್ಯಕ್ತಿಗಳಲ್ಲಿ ಮತ್ತು ಸ್ವಾಮಿಗಳಲ್ಲಿ ನಮ್ಮ 41ನೇ ಪೀಠದ ಶ್ರೀ ಯದಿಗಿರಿ ಯತಿರಾಜ ನಾರಾಯಣ ರಾಮಾನುಜ ಸ್ವಾಮಿಗಳು ಎಂದರೆ ಯಾವುದೇ ಅತಿಶೋಕ್ತಿಯಲ್ಲ. ಯಾವುದೇ ಮಠದಲ್ಲೇ ಹೋಗಲಿ, ಯಾವುದೇ ಜಾಗಕ್ಕೆ ಹೋಗಲಿ, ಯಾವುದೇ ಮನುಷ್ಯನನ್ನು ಸಂಪರ್ಕಿಸಲಿ, ತಮ್ಮ ಹಸನ್ಮುಖದಿಂದ ಅವರನ್ನು ಬರಮಾಡಿಕೊಂಡು ಅವರಿಗೆ ಆಶೀರ್ವಾದ ಮಾಡಿ ಅವರ ಆಗು ಹೋಗುಗಳನ್ನು ಕೇಳಿ ಭಾಳ ಸಂತೋಷದಿಂದ ಅವರಿಗೆ ಉತ್ತರವನ್ನು ಕೊಡುತ್ತಾ, ಅವರು ತೆರಳುವಾಗ ಅವರಿಗೆ ಅಭಿಮಾನಪೂರ್ವಕವಾಗಿ ತಾವು ಏನನ್ನು ಆಶೀರ್ವಾದವಾಗಿ ಕೊಡಬೇಕೋ ಕೊಡುತ್ತಾ ಮತ್ತು ಅವರ ಪ್ರಸಾದವನ್ನು ಸ್ವೀಕರಿಸಿ ಹೋಗುವ ಏಕೈಕ ಮಠ ಎಂದರೆ ಶ್ರೀ ಯದಿಗಿರಿ ಯತಿರಾಜ ಮಠದ ಸ್ವಾಮಿಯ ಒಂದು ಮಾರ್ಗದರ್ಶನದಿಂದ. ಶ್ರೀಮತೇ ರಾಮಾನುಜಾಯ ನಮಃ. ಇಂಜಿನಿಯರ್ ಆಗಿ ಕೆಲಸ ಮಾಡಿ ಅಲ್ಲಿ ಆಟ ಮತ್ತು ವೈದ್ಯಕೀಯ, ಅರೆ ವೈದ್ಯಕೀಯ ಮತ್ತು ಅರೆ ಆಧ್ಯಾತ್ಮಿಕ, ಆದರೆ ನನ್ನನ್ನು ದೇಶ ವಿದೇಶದಿಂದಲೂ ಹಲವಾರು ಗಣ್ಯರು ಪ್ರಶಂಸಿ ಹಲವಾರು ಪ್ರಶಸ್ತಿಗಳನ್ನು ನೀಡಿದರೂ ನನಗೆ ಈ ಮಠದಲ್ಲಿ ಬಂದು ಆಗುವ ಸಂತೋಷ ಬೇರೆ ಎಲ್ಲೂ ಆಗುವುದಿಲ್ಲ. ಶ್ರೀ ಸ್ವಾಮಿಗಳು ತಮ್ಮ ಮನಸ್ಸಿನ ಒಂದು ಇಚ್ಛೆಯಂತೆ ಶ್ರೀ ಯದಿಗಿರಿ ಯತಿರಾಜ ಮಠದಲ್ಲಿ ಒಂದು ಪ್ರಸಾರವನ್ನು ಮಾಡಲು ಭಕ್ತಿ ಚಾನಲನ್ನು ಪ್ರಾಯೋಗಿಕವಾಗಿ ತೆರೆದಿದ್ದಾರೆ. ಈ ಭಕ್ತಿ ಚಾನಲ್ ಎಲ್ಲರಿಗೂ ಭಾಳ ಉಪಯುಕ್ತವಾಗಿ ಮತ್ತು ಹಲವಾರು ವಿಷಯವನ್ನು ತಮಗೆ ಬೇಕಾದ ಸಂಗೀತ, ಆಟ, ಪಾಠ, ನೃತ್ಯ ಎಲ್ಲವನ್ನೂ ತಾವುಗಳು ನೋಡಿ ಸಂತೋಷಿಸಬಹುದು. ಶ್ರೀ ಯದಿಗಿರಿ ಶ್ರೀ ಯತಿರಾಜ ಭಕ್ತಿ ಚಾನಲ್, ಯತಿರಾಜ ಭಕ್ತಿ ಚಾನಲನ್ನು ಎಲ್ಲರೂ ಪ್ರತಿನಿತ್ಯ ನೋಡಿ ಆನಂದಿಸಿ, ಇದಕ್ಕಿಂತ ಬೇಕಾದ ಮನೆಯಲ್ಲೇ ಕುಳಿತು ವಯಸ್ಸಾದವರು, ಆಗದಿದ್ದವರು, ಬರಲು ಆಗದಿದ್ದವರು, ತಾವು ಪ್ರತ್ಯಕ್ಷವಾಗಿ ಬರದಿದ್ದರೂ ಪರೋಕ್ಷವಾಗಿ ಬಂದು ಈ ಯತಿರಾಜ ಭಕ್ತಿ ಚಾನಲನ್ನು ವೀಕ್ಷಿಸಿ ಎಂದು ನಮ್ಮಲ್ಲಿ ಕಳಕಳಿಯಿಂದ ತಮ್ಮನ್ನು ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ. ಶ್ರೀಮತೇ ರಾಮಾನುಜಾಯ ನಮಃ. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ. ಯತಿರಾಜ ಯತಿರಾಜ ಯತಿರಾಜ